ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾನ ನೋಡ್ಕೊಂಬಂದೆ. ಇಟ್ ಈಸ್ ಅ ಫೀಸ್ ಟು ವಾಚ್ ಸುದೀಪ್ ಸರ್ ಆನ್ ದ ಸ್ಕ್ರೀನ್. ಏನು ಅಬ್ಬರ ಗುರು. ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಟೈಲ್, ಅವ್ರ ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಂಡ್ ಇಸ್ ವಾಯ್ಸ್ ಎಲ್ಲವೂ ಟೋಟಲ್ ಕಂಪ್ಲೀಟ್ ಧಮಾಲ್ ಇದ್ದಂಗಿತ್ತು. ಅವ್ರು ಹೇಳೋ ಒಂದೆರಡು ಇಂಗ್ಲೀಷ್ ರೈಮ್ಸ್ ಆಗಿರ್ಬೋದು ಅಥವಾ ಪಂಚಿಂಗ್ ಡೈಲಾಗ್ಸ್, ಲಿಟ್ರಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅವೆಲ್ಲ ನಟ ಭಯಂಕರನಾಗಿ ಕಾಣಿಸ್ಕೋತಾರೆ. ಅವ್ರ ಆ್ಯಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಇಡೀ ಮೂವಿನ ಅವ್ರ ಭುಜದ ಮೇಲೆ ಇಟ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಐ ವುಡ್ ಗಿವ್ ಅ ಫುಲ್ ಕ್ರೆಡಿಟ್ ಟು ವಿಜಯ್ ಕಾರ್ತಿಕೇಯ, ದ ಡೈರೆಕ್ಟರ್ ಆಫ್ ದ ಮೂವಿ. ಇದು ಅವರ ಡೆಬ್ಯೂ ಸಿನಿಮಾ ಅಂತ ಯಾರೂ ಹೇಳಲ್ಲ. ಆ ರೇಂಜ್ಗೆ ಮ್ಯಾಕ್ಸ್ ಸಿನಿಮಾನ ತೋರಿಸಿದ್ದಾರೆ. ಐ ಲವ್ ಇಸ್ ವೇ ಆಫ್ ನರೇಷನ್. ಒಂದು ಸಣ್ಣ ಪ್ಲಾಟ್ ಇಟ್ಕೊಂಡು ಸಿನಿಮಾ ಕಥೆನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಿ ಪ್ರೂವ್ಡ್ ಹೌ ಪ್ರಾಮಿಸಿಂಗ್ ಹಿ ಈಸ್ ಇನ್ ದ ವೆರಿ ಫಸ್ಟ್ ಫಿಲ್ಮ್. ಅಜ್ನೀಶ್ ಲೋಕನಾಥ್ ಅವರ BGM ಈ ಮೂವಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಉಗ್ರಂ ಮಂಜು ಅವರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಅವ್ರ ಪ್ರೀವಿಯಸ್ ಮೂವೀಸ್ಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನು ವಿಭಿನ್ನವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸಂಯುಕ್ತ ಹೊರ್ನಾಡ್, ಪ್ರಮೋದ್ ಶೆಟ್ಟಿ ಹಾಗೆ ಶರತ್ ಲೋಹಿತಾಶ್ವ ಅವರು ತಮಗೆ ಕೊಟ್ಟಿದ್ದ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ತಮಿಳ್ ನಟರಾದಂಥ ವರಲಕ್ಷ್ಮಿ, ಸುನಿಲ್ ಹಾಗೂ ರೆಡಿನ್ ಕಿಂಗ್ಸ್ಲೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ಇಳವರಸು ಅವರ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ. ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ನಾವು ನೋ ಸ್ಪಾಯ್ಲರ್ಸ್ ರಿವ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನೂ ಸ್ಪಾಯ್ಲರ್ಸ್ನ ಇಲ್ಲಿ ಬಿಟ್ಕೊಟ್ಟಿಲ್ಲ. ಟ್ರೈಲರ್ನಲ್ಲಿ ತೋರಿಸಿರೋ ಹಾಗೆ ಈ ಸಿನಿಮಾ ರಿವಾಲ್ವ್ ಆಗೋದು ಒಂದು ರಾತ್ರಿ ನಡೆಯುವ ಘಟನೆಯ ಬಗ್ಗೆ. ಸುದೀಪ್ ಅವರು ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ರಾತ್ರಿ ಏನಾಗುತ್ತೆ, ಅಲ್ಲಿ ಏನು ದುರಂತ ನಡೆಯುತ್ತೆ, ಅದನ್ನು ಹೆಂಗೆ ನಮ್ಮ ಹೀರೋ ಟ್ಯಾಕಲ್ ಮಾಡ್ತಾರೆ ಅನ್ನೋದೇ ಮ್ಯಾಕ್ಸ್ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದ್ದು ಕಮರ್ಷಿಯಲ್ ಎಲಿಮೆಂಟ್ಸ್ನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಒಂದು ರಾತ್ರಿ ನಡೆಯುವ ಸಿನಿಮಾನ ಎಷ್ಟು ಎಂಗೇಜಿಂಗ್ ಇಡ್ಬೋದೋ ಅದ್ರಿಗಿಂತ ಜಾಸ್ತಿನೇ ಎಂಗೇಜಿಂಗ್ ಆಗಿ ಪ್ರೇಕ್ಷಕರನ್ನು ಥಿಯೇಟರ್ಗಳಲ್ಲಿ ಕೂರಿಸ್ತಾರೆ. ಇನ್ನು ಸಿನಿಮ್ಯಾಟೋಗ್ರಫಿ, ಸ್ಕ್ರೀನ್ ಪ್ಲೇ ಟಾಪ್ ನಾಚ್ ಆಗಿದೆ. ಸೆಟ್ಗಳನ್ನೆಲ್ಲ ಲ್ಯಾವಿಶ್ ಆಗಿ ತೋರಿಸಿದ್ದಾರೆ. ಎಮೋಷ್ನಲ್ ಸೀನ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫ್ರೇಮ್ಗಳಲ್ಲಿ ಆ್ಯಕ್ಷನ್ ಕಟ್ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಇನ್ನು ನೆಗೆಟಿವ್ಸ್ ಬಗ್ಗೆ ಹೇಳು ಗುರು ಅಂದರೆ, ಜೆನ್ಯೂನ್ಲಿ ನನಗೆ ಎಲ್ಲೂ ಫ್ಲಾಸ್ ಇದೆ ಅಂತಲೇ ಅನಿಸ್ಲಿಲ್ಲ. ಸಿನಿಮಾನ ಅಚ್ಚುಕಟ್ಟಾಗಿ ಸ್ಟೋರಿಗೆ ಸ್ಟಿಕ್ ಆನ್ ಮಾಡಿ ಎಲ್ಲೂ ಡೈವರ್ಟ್ ಆಗದೆ ಬೇರೆ ಅನ್ವಾಂಟೆಡ್ ಎಲಿಮೆಂಟ್ಸ್ನ ಆ್ಯಡ್ ಮಾಡದೆ ಪರ್ಫೆಕ್ಟ್ ಪೇಸಲ್ಲಿ ಮೂವಿನ ಚಿತ್ರೀಕರಿಸಿದ್ದಾರೆ. ಸೊ ನನ್ನ ಒಪಿನಿಯನ್ ಕೇಳೋದಾದರೆ ಇಟ್ ಈಸ್ ಅ ವೆರಿ ಗುಡ್ ಸಿನಿಮಾ ಟು ವಾಚ್. ಎಲ್ಲೂ ಬೋರ್ ಅಥವಾ ಲ್ಯಾಗ್ ಆಗದೆ, ಹೀರೋ ಫ್ಲ್ಯಾಶ್ ಬ್ಯಾಕ್ ಅದು ಇದು ಅಂತ ಏನೂ ಎಕ್ಸ್ಟ್ರಾ ತೋರಿಸದೆ ಅದ್ಭುತವಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಆರಾಮಾಗಿ ನೋಡುವಂಥ ಸಿನಿಮಾ ಇದಾಗಿದೆ. ಸುದೀಪ್ ಸರ್ನ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ಈ ಥರ ಜಾನರ್ ಸಿನಿಮಾನ ತಗೊಳ್ಳೋದಲ್ಲದೆ ಒಬ್ಬ ಹೊಸ ನಿರ್ದೇಶಕರನ್ನು ನಂಬಿದಾರಲ್ಲ, ದಟ್ ಈಸ್ ಗ್ರೇಟ್. ಎಷ್ಟು ವರ್ಷಗಳಾದಮೇಲೆ ತುಂಬ ಒಳ್ಳೆಯ ಸಿನಿಮಾ ಸುದೀಪ್ ಅವರಿಂದ ಬಂದಿದೆ. ದಿಸ್ ಈಸ್ ಶ್ಯೋರ್ಲಿ ಅ ಕಮ್ ಬ್ಯಾಕ್ ಫಿಲ್ಮ್ ಫಾರ್ ಕಿಚ್ಚ ಸುದೀಪ್. ನಿಮ್ಮ ಸ್ನೇಹಿತರ ಜೊತೆ ಹಾಗೂ ಸಕುಟುಂಬ ಸಮೇತ ಹೋಗಿ ಸಿನಿಮಾನ ನೋಡ್ಕೊಂಬನ್ನಿ. ಆದರೆ ಇಫ್ ಯು ಕ್ಯಾನ್ ಸಿಂಗಲ್ ಸ್ಕ್ರೀನಲ್ಲಿ ನೋಡೋ ಪ್ರಯತ್ನ ಪಡಿ. ಈ ಥರ ಸಿನಿಮಾನ ಮಲ್ಟಿಪ್ಲೆಕ್ಸ್ಗಿಂತ ಸಿಂಗಲ್ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ. ವರ್ಷ ಪೂರ್ತಿ ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಬರ್ತಿಲ್ಲ ಅಂತ ಬೇಸರದಿಂದ ಹೇಳ್ತಿದ್ರು. ಆದರೆ ಈಗ ಇಯರ್ ಎಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ಬಗೀರಾಯಿಂದ ಬೈರತಿರನಗಲ್ UI ಎಲ್ಲವೂ ಎಲ್ಲೆಡೆ ಒಳ್ಳೆಯ ಪ್ರಶಂಸೆ ಪಡ್ಕೋತಾ ಇದೆ, ಗುರುತು ಕೊಡ್ತಿದೆ ಕೂಡ. ಈಗ ಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಹೋಗಿ ನೋಡೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಂಟೆಂಟ್ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.